ಸ್ವಾತಂತ್ರ್ಯ ಬಂದ ನಂತರ ಈ ಎಲ್ಲ ಸಂಸ್ಥೆಗಳನ್ನ ಹುಟ್ಟುಹಾಕಿದ್ದು ನಾವು ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ. ರಾಜೀವ್ ಅವರ ಕಾಲದಲ್ಲಿ ಮಾಡಿದಾಗ ಸರಿ ಇತ್ತು, ಆದ್ರೆ ಮೋದಿ ಅವರ ಕಾಲದಲ್ಲಿ ಚುನಾವಣಾ ಆಯೋಗ ಮಾಡಿದ್ರೆ ಅದು ತಪ್ಪು ಅಂತ ಕಾಂಗ್ರೆಸ್ನವರೇನು ಬಿಂಬಿಸಕ್ ಹೊರಟಿದ್ದಾರೆ. ಅದು ಕೂಡ ಸಂವಿಧಾನ ವಿರೋಧಿ ಕೆಲಸವನ್ನ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ, ಒಂದು ಮಸೀದಿಗಳಲ್ಲಿ ಕುಳಿಸ್ಕೊಂಡು, ದರ್ಗಾದಲ್ಲಿ ಕುಳಿಸ್ಕೊಂಡು ಎಲ್ಲರನ್ನು ಗುಡ್ಡೆ ಹಾಕೊಂಡು ಮಾಡುವಂಥದ್ದು ಅದು ಕೂಡ ತಪ್ಪು. ಯಾಕಂತ ಹೇಳಿದ್ರೆ, BLOಗಳು ಅವರೇನ್ ಮಾಡಬೇಕು ಕೆಲಸ, ಅದನ್ನ ಮಾಡೋಕ್ ಬಿಡದೆ ಅವ್ರ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ಕರ್ನಾಟಕದಲ್ಲಿರುವಂತಹ ಸರ್ಕಾರ ಮಾಡ್ತಿರುವಂತ ಒತ್ತಡದಿಂದ ಆಗ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನ BJP ಮೇಲೆ, ಅನಂತರ SIR ಮೇಲೆ, ಚುನಾವಣಾ ಆಯೋಗದ ಮೇಲೆ ಹಾಕುವಂತ ಒಂದು ತಪ್ಪನ್ನು ಕೂಡ ಅವ್ರು ಮಾಡ್ತಿದ್ದಾರೆ. ಕಾಂಗ್ರೆಸ್ನವರ ಅಪಪ್ರಚಾರಕ್ಕೆ ದಯವಿಟ್ಟು ಬಲಿಯಾಗಬೇಡಿ. ಕಾಂಗ್ರೆಸ್ನವರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಅವರು ಹೇಳ್ತಾರೆ ಯಾವತ್ತೂ ಕೂಡ ಸ್ವಾತಂತ್ರ್ಯ ಬಂದ ನಂತರ ಈ ಎಲ್ಲ ಸಂಸ್ಥೆಗಳನ್ನ ಹುಟ್ಟುಹಾಕಿದ್ದು ನಾವು ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ. ಆದರೆ ಯಾವತ್ತು ಅವರು ಅಧಿಕಾರದಲ್ಲಿರಲ್ಲ, ಅವರು ಅದೇ ಸಂಸ್ಥೆಗಳ ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ EVM ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಹೀಗೆ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆನೇ ಅವರು ಯಾವಾಗ ಅಧಿಕಾರದಲ್ಲಿರಲ್ಲ, ಯಾವಾಗ ಅವರಿಗೆ ಲಾಭ ಆಗಲ್ಲ, ಆವಾಗ ಮಾತಾಡಲಿಕ್ಕೆ ಶುರು ಮಾಡುವಂಥದ್ದು ಅವ್ರದ್ದೊಂಥರ ಹುಟ್ಟುಗುಣ ಅಂತ ಹೇಳ್ಬೋದು. ಇವಾಗ SIR ಅಲ್ಲೂ ಕೂಡ ಅದೇ ಒಂದು ಥರ ಮಾತಾಡೋಕ್ಕೆ ಕಾಂಗ್ರೆಸ್ನವರು ಶುರು ಮಾಡಿದ್ದಾರೆ. ಇದು ಸರಿಯಲ್ಲ. ಯಾಕಂತ ಹೇಳಿದ್ರೆ, SIR ಅನ್ನುವಂಥದ್ದು ಈ ಹಿಂದೆ ಕೂಡ ಆಗಿತ್ತು. ನೆಹರು ಅವರಿದ್ದಾಗ ಆಗಿದೆ, ಆವಾಗ ಸರಿ ಇತ್ತು. ಇಂದಿರಾ ಅವರು ಮಾಡಿದಾಗ ಸರಿ ಇತ್ತು, ಇಂದಿರಾ ಅವರ ಕಾಲದಲ್ಲಿ. ರಾಜೀವ್ ಅವರ ಕಾಲದಲ್ಲಿ ಮಾಡಿದಾಗ ಸರಿ ಇತ್ತು. ಆದರೆ ಮೋದಿಯವರ ಕಾಲದಲ್ಲಿ ಚುನಾವಣಾ ಆಯೋಗ ಮಾಡಿದರೆ ಅದು ತಪ್ಪು ಅಂತ ಕಾಂಗ್ರೆಸ್ನವರೇನು ಬಿಂಬಿಸೋಕೆ ಹೊರಟಿದ್ದಾರೆ. ಇದು ಸರಿಯಾದ್ದಲ್ಲ. ಒಂದು ಜವಾಬ್ದಾರಿಯುತವಾದಂಥ ಪಕ್ಷವಾಗಿ, ಹಾಗೂ ಒಂದು 60-65 ವರ್ಷ ಇಡೀ ದೇಶದಲ್ಲಿ ಹಾಗೂ ಹಲವಾರು ರಾಜ್ಯಗಳಲ್ಲಿ ಅಧಿಕಾರ ಮಾಡಿದಂಥ ಒಂದು ಪಕ್ಷ ಈ ಥರ ಮಾಡೋದು ಸಂವಿಧಾನ ವಿರೋಧಿ ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಇವಾಗ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವರು ಅದು ಕೂಡ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ, ಒಂದು ಮಸೀದಿಗಳಲ್ಲಿ ಕುಳಿಸ್ಕೊಂಡು, ದರ್ಗಾದಲ್ಲಿ ಕುಳಿಸ್ಕೊಂಡು ಎಲ್ಲರನ್ನು ಗುಡ್ಡೆ ಹಾಕ್ಕೊಂಡು ಮಾಡುವಂಥದ್ದು ಅದು ಕೂಡ ತಪ್ಪು. ಯಾಕಂತ ಹೇಳಿದ್ರೆ, ಅದಕ್ಕಾಗಿ ಚುನಾವಣಾ ಆಯೋಗ BLOಗಳನ್ನು ನೇಮಿಸಿದೆ. ಪ್ರತಿ ಬೂತಲ್ಲೂ BLOಗಳಿದ್ದಾರೆ. ಅವರು ಮನೆಗೆ ಹೋಗಬೇಕು, 3 ಬಾರಿ ವಿಸಿಟ್ ಮಾಡಬೇಕು. ಒಂದು ಸಲ ಅಲ್ಲ, 3 ಬಾರಿ. ಒಂದು ಸಲ ಹೋಗಿ ಅವರು ಫಾರ್ಮ್ಗಳನ್ನು ಕೊಡಬೇಕು, ಆನಂತರ ಅವರು ತುಂಬಿಸೋಕೆ ಹೆಲ್ಪ್ ಮಾಡಬೇಕು, 3ನೇದಾಗಿ ಕಲೆಕ್ಟ್ ಮಾಡಬೇಕು. ಆದರೆ ಕಾಂಗ್ರೆಸ್ನವರು ಎಲ್ಲೋ ಒಂದು ಕಡೆ ಎಲ್ಲ ಒಂದು ಎಲೆಕ್ಷನ್ ಕಮಿಷನ್ನ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಗಾಳಿಗೆ ತೂರಿ ಇವರೇನು ಮಾಡ್ತಿದ್ದಾರೆ, ಅವರ ವೋಟರ್ಸ್ ಅಂತ ಏನಿದ್ದಾರೆ, ಅವರು ಒಂದು ಪರ್ಸೀವ್ಡ್ ವೋಟರ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ಕೊಂಡು ಏನು ಮಾಡ್ತಿದ್ದಾರೆ. ಇದು ಕೂಡ ಒಂದು ಸಂವಿಧಾನಕ್ಕೆ ವಿರೋಧವಾದಂಥ ಕೆಲಸ. ಈ ಥರ ಮಾಡೋದು ತಪ್ಪು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇದು ಎಲ್ಲೋ ಒಂದು ಕಡೆ BLOಗಳು ಅವರ ಕೆಲಸವನ್ನು ನಿಯತ್ತಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಏನಿದೆ, ಅವರು, ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದೇ ಕಡೆ ಎಲ್ಲ ಮತದಾರರನ್ನು, ಅವರಿಗೆ ಬೇಕಾದವರನ್ನೆಲ್ಲ ಒಂದು ಸಲ ಅವರನ್ನು ಅಂದರೆ ಗುಡ್ಡೆ ಹಾಕೋದು, ಈ ಥರ ಮಾಡಿ ಆನಂತರ BLOಗಳು ಅವರೇನು ಮಾಡಬೇಕು ಕೆಲಸ, ಅದನ್ನು ಮಾಡೋಕ್ಕೆ ಬಿಡದೆ ಅವ್ರ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ಈ ಒಂದು ಒತ್ತಡಕ್ಕೆ ಎಲ್ಲೋ ಒಂದು ಕಡೆ ಅವರು ಮಣಿದು ಈ ಒತ್ತಡದಿಂದ ಬೇಸತ್ತು ಈ BLOಗಳಿಗೆ ತುಂಬ ತೊಂದರೆ ಆಗ್ತಿದೆ. ಆದರೆ ಕಾಂಗ್ರೆಸ್ಸು ಈ ನೆರೆಟಿವ್ ಮಾಡೋದ್ರಲ್ಲಿ ಎಷ್ಟು ಹುಷಾರರು ಅಂತ ಹೇಳಿದ್ರೆ, ಅವರು ಮಾಡಿರುವ ಈ ಎಲ್ಲ ಒಂದು ತೊಂದರೆಯಿಂದಾಗಿ BLOಗಳಿಗೆ ಏನು ತೊಂದರೆ ಆಗಿದೆ. ಇವಾಗ ನೀವೆಲ್ಲ ಹೇಳಿದ್ರಲ್ಲ, ಕೈಕಾಲು ಮುರಿದೋಗಿದೆ, ಇನ್ನು ಒಬ್ಬರು ಯಾರೋ ಆ್ಯಕ್ಸಿಡೆಂಟಲ್ಲಿ ತೀರೋದ್ರು, ಪಾಪ ಆ ಥರ ಆಗಬಾರ್ದಿತ್ತು, ವೆರಿ ಅನ್ಫಾರ್ಚುನೇಟು. ಇಂಥದ್ದೆಲ್ಲ ಕಾಂಗ್ರೆಸ್ನವರು ಮಾಡ್ತಿರುವಂಥ, ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿರುವಂಥ ಸರ್ಕಾರ ಮಾಡ್ತಿರುವಂಥ ಒತ್ತಡದಿಂದ ಆಗ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಅದನ್ನು BJP ಮೇಲೆ, ಅನಂತರ SIR ಮೇಲೆ, ಚುನಾವಣಾ ಆಯೋಗದ ಮೇಲೆ ಹಾಕುವಂಥ ಒಂದು ತಪ್ಪನ್ನು ಕೂಡ ಅವ್ರು ಮಾಡ್ತಿದ್ದಾರೆ. ಇದನ್ನು ಕೂಡ ನಾವು ಖಂಡಿಸ್ತೀವಿ. ಕರ್ನಾಟಕದಲ್ಲಿ ನೋಡಿ, SIR ಅನ್ನುವಂಥದ್ದು ಸಂವಿಧಾನದತ್ತವಾಗಿ ನೀಡಿದಂಥ ಒಂದು ಅವಕಾಶ ಸಂವಿಧಾನದಲ್ಲೇ ಇದೆ. ಅಷ್ಟೇ ಅಲ್ಲ, ಜನಪ್ರತಿನಿಧಿ ಕಾಯ್ದೆ ಏನಿದೆ ಅದರಲ್ಲೂ ಕೂಡ ಇದರ ಬಗ್ಗೆ ಅವಕಾಶ ಕೊಡಲಾಗಿದೆ. ಅದರಿಂದಾಗಿ SIR ನಡಿಬೇಕು. ಆವಾಗ ಮತದ ಎಲೆಕ್ಟ್ರಲ್ ರೋಲ್ ಏನಿದೆ ಅದರ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಸಂವಿಧಾನವೇ ಹೇಳಿದೆ. ಆನಂತರ ಜನಪ್ರತಿನಿಧಿ ಕಾಯ್ದೆಯಲ್ಲೂ ಕೂಡ ಇದೆ, ಇದಾಗಬೇಕು. ಇದು ಕರ್ನಾಟಕದಲ್ಲಿ ಚೆನ್ನಾಗಿ, ಇದು ಎಲೆಕ್ಷನ್ ಕಮಿಷನ್ ತುಂಬ ಚೆನ್ನಾಗಿ ಮಾಡ್ತಾಯಿದೆ, ಹಾಗೂ ತುಂಬ ಒಂದು ಪ್ರಿಪ್ರೇಷನ್ ಕೂಡ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆಗೆ ರಾಜ್ಯ ಸರ್ಕಾರ ಇದರ ಬಗ್ಗೆ
ತುಂಬ ಮಿಸ್ಇನ್ಫಾರ್ಮೇಷನ್ ಹರಡುವಂಥ ಕೆಲಸವನ್ನು ಹಿಂದೆ ಮಾಡಿದರು ಕಾಂಗ್ರೆಸ್ನವರು. ಅದು ತಪ್ಪು. ಜನರು ಯಾರು ಕೂಡ ಈ ಕಾಂಗ್ರೆಸ್ನವರ ಮಿಸ್ಇನ್ಫಾರ್ಮೇಷನ್ಗೆ ಆನಂತರ ಅಪಪ್ರಚಾರಕ್ಕೆ ಬಲಿಯಾಗಬಾರ್ದು. ಇದು ಸಿಂಪಲ್ಲಾಗಿ ಮಾಡುವಂಥ ಕೆಲಸ ಇದೆ. ಆನಂತರ 2-3 ಹಂತದಲ್ಲಿ ಮಾಡುವಂಥದ್ದು ಸಿಂಪಲ್ ಇದೆ. ಮಾಡಬೇಕು, ಎಲ್ಲರೂ ಭಾಗಿಯಾಗಬೇಕು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನವರ ಅಪಪ್ರಚಾರಕ್ಕೆ ದಯವಿಟ್ಟು ಬಲಿಯಾಗಬೇಡಿ. BLOಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಎಲೆಕ್ಷನ್ ಕಮಿಷನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಎಲೆಕ್ಷನ್ ಕಮಿಷನ್ ಹಾಗೂ BLOಗಳು ಏನು ಕೆಲಸ ಮಾಡ್ತಿದ್ದಾರೆ ಅವರನ್ನು ಮಾತ್ರ ಫಾಲೋ ಮಾಡಿ. ಕಾಂಗ್ರೆಸ್ನವರ ಅಪಪ್ರಚಾರಕ್ಕೆ ದಯವಿಟ್ಟು ಬಲಿಯಾಗಬೇಡಿ ಅನ್ನುವಂಥದ್ದು ನಮ್ಮ ಆಗ್ರಹ. ಕೆಲವರು ಓಟು ಮಲ್ಟಿಪಲ್, ನಾನೇ ಹೀಗೆ ಡಿಸ್ಕಸ್ ಮಾಡ್ತಿದ್ದಾಗ ಒಬ್ಬರು ಹೇಳ್ತಾ ಇದ್ರು, ರೋಣ ಅನ್ನುವಂಥ ಕ್ಷೇತ್ರದಲ್ಲಿ ಒಬ್ಬ ಮತದಾರನ ಓಟು 17 ಕಡೆ ಇದೆಯಂತೆ. 17 ಕಡೆ ಒಬ್ಬ ಮತದಾರ ಓಟ್ ಇರೋದು ತಪ್ಪು. ಒಬ್ಬ ಮತದಾರ ಒಂದೇ ಕಡೆ ಓಟ್ ಹಾಕಬೇಕು. ಆನಂತರ ಕೆಲವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವರು, ಅವರಿಗೆಲ್ಲ ವೋಟರ್ ID ಕೊಡಲಾಗಿದೆ. ಹಿಂದೆ ನಾನು ಕೇಳಲ್ಪಟ್ಟ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದವರು ಬಂದವರು ಪ್ರತಿ ಚುನಾವಣೆಗೆ 2-3 ಲಕ್ಷ ವೋಟರ್ಸು ಆ ಕಡೆಯಿಂದ ಬಂದು ವೋಟ್ ಹಾಕಿ ಎಲ್ಲ ಹೋಗ್ತಿದ್ರಂತೆ. ಇಂಥದ್ದೆಲ್ಲ ಒಂದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ನಡೆಯುವಂಥ ಈ ದೇಶದಲ್ಲಿ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಥರದ್ದೆಲ್ಲ ಆಗಬಾರ್ದು. ಆದ್ದರಿಂದಾಗಿ SIR ನಡೀತಿರುವಂಥದ್ದು ಈ ದೇಶದ ಮತದಾರ ಪರಿಷ್ಕರಣೆ ಹಾಗೂ ಎಲೆಕ್ಟ್ರಲ್ ರೋಲನ್ನು ಕ್ಲೀನ್ ಮಾಡುವಂಥ ಪರಿಷ್ಕರಣೆ. ಅಷ್ಟೇ ಅಲ್ಲ, ಈ ದೇಶದ ಸುರಕ್ಷತೆಗೆ, ಭದ್ರತೆಗೆ ಮಾಡ್ತಿರುವಂಥ ಒಂದು ಒಳ್ಳೆಯ ಕೆಲಸ. ಅದರಿಂದಾಗಿ ಇದು ಉತ್ತಮ ಕೆಲಸ. ಚುನಾವಣಾ ಆಯೋಗ ಏನು ಮಾಡ್ತಿದೆ, ಇದು ಬಹಳ ಕಮೆಂಡಬಲ್ ಜಾಬ್, ಅಂದರೆ ಪ್ರಶಂಸನೀಯ ಕೆಲಸ ಅಂತ ಹೇಳಕ್ಕೆ ಬಯಸ್ತೀನಿ.